ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರೋದ್ರಿಂದ ನಿಮಗೆ ಆಗ್ತಾ ಇರುವಂಥ ಸಿಮ್ಟಮ್ಸ್ನ ಕಡಿಮೆ ಮಾಡೋದಕ್ಕೆ ನಾನು 7 ಟಿಪ್ಸ್ ಹೇಳ್ತೇನೆ. ಇದನ್ನು ತಪ್ಪದೆ ಫಾಲೋ ಮಾಡಿ. ಮೊದಲನೇದು ಬಂದು ಕಾಫಿ ಟೀನ ಅವಾಯ್ಡ್ ಮಾಡುವಂಥದ್ದು. ಎರಡನೇದು ಬಂದು ಆಲ್ಕೋಹಾಲ್ನ ಅವಾಯ್ಡ್ ಮಾಡುವಂಥದ್ದು. ಈ ಮೂರು ಏನಕ್ಕೆ ಅಂತ ಹೇಳಿದ್ರೆ ಇದು ಬ್ಲ್ಯಾಡರ್ ಇರಿಟೆಂಟ್. ಇದರಿಂದ ನಿಮಗೆ ಬ್ಲ್ಯಾಡರ್ಗೆ ಮತ್ತೆ ಬೇಗ ಓವರ್ ಆ್ಯಕ್ಟಿವ್ ಆಗಿ ತಕ್ಷಣ ಯೂರಿನ್ ಮಾಡಬೇಕು ಅಂತ ಅನಿಸುತ್ತೆ. ಮೂರನೇದು ಬಂದು ಸಂಜೆ ಆಗ್ತಾ ಇದ್ದಂಗೆ ನೀವು ನೀರಿನ ಅಂಶ ಕಡಿಮೆ ತೊಗೋಬೇಕು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ತೊಗೋಬೇಕು. ನಾಲ್ಕನೇದು ಬಂದು ಟೈಮ್ಡ್ ವಾಯ್ಡಿಂಗ್ ಅಂತೇಳಿ, ಅಂದರೆ ಮಲಗಿದ್ದಕ್ಕಿಂತ ಮುಂಚೆನೇ ನೀವೇ ರೆಗ್ಯುಲರಾಗಿ ಯೂರಿನ್ ಪಾಸ್ ಮಾಡೋದನ್ನು ನೀವು ಅಭ್ಯಾಸ ಮಾಡ್ಕೋಬೇಕು. ಐದನೇದು ಬಂದು ಡಬಲ್ ವಾಯ್ಡಿಂಗ್ ಅಂತ ಹೇಳ್ತೀವಿ. ಅಂದರೆ ಒಂದ್ಸರಿ ಯೂರಿನ್ ಪಾಸ್ ಮಾಡಿರ್ತೀರ ಮತ್ತು 2-3 ನಿಮಿಷಕ್ಕೆ ಮತ್ತೆ ಹೋಗಿ ಯೂರಿನ್ ಪಾಸ್ ಮಾಡಬೇಕು. ಅಂದರೆ ಇದರಿಂದ ನೀವು ಅಟ್ಲೀಸ್ಟ್ ಸ್ವಲ್ಪ ಕಂಪ್ಲೀಟಾಗಿ ಬ್ಲ್ಯಾಡರ್ ಎಂಟಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಐದನೇದು ಬಂದು ಈ ಕಾನ್ಸ್ಟಿಪೇಷನ್ ಆಗದೇ ಇರೋ ಥರ ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್ ಆದಾಗ ಬ್ಲ್ಯಾಡರ್ ಸಿಮ್ಟಮ್ಸ್ ಜಾಸ್ತಿ ಆಗಿಬಿಡುತ್ತೆ. ಏಳನೇದು ಬಂದು ಈ ನೆಗಡಿ ಮತ್ತು ಕೆಮ್ಮು ಆಗೋದನ್ನು ನೀವು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಯಾಕಂದರೆ ಇದಕ್ಕೆ ನೀವು ತಗೊಳ್ಳುವಂತಹ ಮೆಡಿಕೇಷನಿಂದ ಈ ಬ್ಲ್ಯಾಡರ್ ಸಿಮ್ಟಮ್ಸ್ ಅಥವಾ ಪ್ರಾಸ್ಟೇಟ್ ಎನ್ಲಾರ್ಜ್ಮೆಂಟ್ ಆದಾಗ ಸಿಮ್ಟಮ್ಸ್ ಜಾಸ್ತಿ ಆಗುತ್ತೆ.